ಫೈನಲಿ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ತುಂಬ ಕೆಲಸಗಳಿದೆ. ಮನೆಯೆಲ್ಲ ಆಲ್ರೆಡಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಇವಾಗ ಮನೆ ಹೊರಿಸ್ಬೇಕು. ಸೊ ಇವಾಗ ನಿಮಗೆ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ತುಂಬ ಚೇಂಜಸ್ ಆಗಿರುತ್ತೆ ಎಲ್ಲರ ಲೈಫಲ್ಲೂ ಕೂಡ. ಒಂದು 2-3 ತಿಂಗಳು ಬರೀ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ. ಹಾಗೆ ನಮ್ಮ ಮಾವನ ಬಗ್ಗೆನೂ ಕೂಡ ಕೇಳಿದರೆ ಅವ್ರು ಚೆನ್ನಾಗೇ ಇದ್ದಾರೆ. ಸೊ ಅವ್ರಿಗೇನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಬಿಕಾಸ್ ಆಫ್ಕೋರ್ಸ್ ಎಲ್ಲರೂ ಕೂಡ ಅನ್ಕೊಳ್ಳೋದು ಹಾಗೇನೆ. ಸೊ ಮಾವ ಎಕ್ಸ್ಪೈರ್ ಆದ್ರೇನೋ ಅಂತ ಅನ್ಕೊಂತಿದ್ದೀರಿ. ಅದಕ್ಕೋಸ್ಕರ ಇಲ್ಲ, ಅವ್ರು ಚೆನ್ನಾಗಿದ್ದಾರೆ. ಸೊ ನನ್ನ ಮಗನ ಎಜುಕೇಷನ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಮಗೆ ಯೂಶ್ವಲಿ ಕೆಲಸಗಳು ಇದ್ದಿದ್ದೇನೆ. ನಾಳೆ ಎಲ್ಲೋ ಹೋಗಬೇಕು. ಸೊ ನಾಳೆ ಹೋದರೆ ಇನ್ನು 15 ಡೇಸ್ ಅಥವಾ 1 ವಾರ ಬರೋದಕ್ಕಾಗಲ್ಲ. ಹಾಗಾಗಿ ಮನೆಯೆಲ್ಲ ನೀಟಾಗಿ ಇವತ್ತೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಇವಾಗ ರೊಟ್ಟಿ ಹಾಕಬೇಕು. ಸೊ ಬನ್ನಿ, ಬ್ಲಾಗ್ ಕೊನೆವರೆಗೂ ನೋಡಿ. ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಹೋಗ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ, ಕೊನೆವರೆಗೂ ಬ್ಲಾಗನ್ನ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ನನ್ನ ಬ್ಲಾಗನ್ನ. ಸೊ ಕಂಟಿನ್ಯೂಸ್ ಆಗಿ ಇನ್ನು ಡೈಲಿ ಬ್ಲಾಗ್ಸ್ ಬರ್ತಾ ಹೋಗುತ್ತೆ. ಸೊ ಡೈಲಿ ಕೆಲಸ ಇಲ್ಲ ಅಂದರೂ ಕೂಡ ಏನಾದರೂ ಒಂದು ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಮಗನಿಗೆ 1 ವೀಕ್ ರಜಾ ಕೊಟ್ಟಿದ್ದಾರೆ ಅಷ್ಟೇ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು 4 ಡೇಸ್ ಏನೋ ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವನ್ನ ಬೇರೆ ಕಡೆ ಎಲ್ಲೂ ಹಾಕಿಲ್ಲ. ಈ ಸರಿ 9th ಆಗಿರೋದ್ರಿಂದ ಅವನಿಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಟ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಸ್ಕೂಲ್ಗೆ ಹತ್ತಿರ ಆಗೋ ಹಾಗೆ ಚನ್ನರಾಯಪಟ್ಟಣದಲ್ಲೇ ಮನೆ ಮಾಡಿದ್ದೀವಿ. ಅದೇ ಸ್ಪೆಷಲ್. ಅದಕ್ಕೋಸ್ಕರನೇ ತುಂಬಾ, ನಿಮಗೆ ಗೊತ್ತು, 2 ಫ್ಯಾಮಿಲಿ ಅಂತ ಅಂದಾಗ ಈ ಮನೆಯೂ ನೋಡಬೇಕು, ಆ ಮನೆ ನೋಡಬೇಕು ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ಹಾಗಾಗಿ ಅಲ್ಲೂ ಕೂಡ ಎಲ್ಲನೂ ಕೂಡ ಪಾತ್ರೆ ಜೋಡಿಸೋದ್ರಿಂದ ಹಿಡಿದು ಹಾಲು ಉಗ್ಸೋದ್ರಿಂದ, ಮನೆ ಹುಡ್ಕೋದ್ರಿಂದ, ಅದು ಯಾವುದೂ ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಮನೆ ಹುಡ್ಕೋದಕ್ಕೆ ನಾವು ಜಾಸ್ತಿ ಹೋಗಲೂ ಇಲ್ಲ. 1-2 ಸರಿ ಹೋದ್ವಿ. ಆಮೇಲೆ ಯಾವುದೋ ಒಂದು ಸಿಕ್ಕಿದ ತಕ್ಷಣ ಓಕೆ ಅಂತ ಹೇಳಿದ್ವಿ ಅಷ್ಟೇ. ತುಂಬ ಡೀಪಾಗಿ ಏನು ಹೋಗಲಿಲ್ಲ. ಇರೋದು 2 ವರ್ಷ ಅಲ್ಲಿ, 9th 10th ಮುಗಿಸೋವರೆಗೂ ಅಷ್ಟೇ. ಇನ್ನು PUಗೆಲ್ಲ ಅವನ್ನ ಹೊರಗಡೆ ಹಾಕ್ಬಿಡ್ತೀವಿ. ತಲೆ ಕೆಡಿಸ್ಕೊಳ್ಳೋದು ಬೇಡ ತೀರಾ ಅಂತ ಹೇಳಿಬಿಟ್ಟು. ಸೊ ಎಲ್ಲಿ ಸಿಗುತ್ತೋ ಅದನ್ನು ಮಾಡಿದ್ದೀವಿ. ಚೆನ್ನಾಗಿದೆ, ಪರವಾಗಿಲ್ಲ. ಮನೆ ಗ್ರೌಂಡ್ ಫ್ಲೋರಲ್ಲೇ ಸಿಕ್ತು. ಸೊ 2nd ಫ್ಲೋರ್ 3rd ಫ್ಲೋರಲ್ಲೆಲ್ಲ ನೋಡ್ತಿದ್ವಿ. ನಾನು ಹತ್ತು ಇಳಿಯೋದು ಕಷ್ಟದ್ದೇನಲ್ಲ. ಬಟ್ ಮಕ್ಳುಗಳು ಅಲ್ಲಿ ಸ್ಕೂಲ್ನಲ್ಲೂ ಕೂಡ ಅವ್ರದ್ದು 4th 5th ಫ್ಲೋರ್ ಇದೆ. ಅಲ್ಲಿವರೆಗೂ ಮೆಟ್ಲು ಹತ್ಕೊಂಡೇ ಹೋಗಬೇಕು. ಅಲ್ಲೇ ಸಾಕಾಗಿರ್ತಾನೆ ನನ್ನ ಮಗ. ಇನ್ನು ಇಲ್ಲೂ ಬಂದು ಮೆಟ್ಲು ಹತ್ತೋದು ಅಂದರೆ, ಸೊ ಅವನು ಹೆಲ್ತು ನೋಡಬೇಕಾಗುತ್ತೆ. ಅದು ಅಲ್ಲದೆ ಅವನು ತುಂಬ ಸಣ್ಣ ಬೇರೆ ಇದ್ದಾನೆ. ಬೇಡ. ಆಮೇಲೆ ಅಮ್ಮಂಗೂ ಕೂಡ ಆಗಲ್ಲ. ಅಮ್ಮ ಓಕೆ ಫೈನ್, ಅವ್ರಿಗೆ ಮಂಡಿ ನೋವಂತ ಏನೂ ಇಲ್ಲ. ಬಟ್ ವಯಸ್ಸಾದಮೇಲೆ ಹತ್ತು ಇಳಿಯೋದೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಎಲ್ಲನೂ ಕೂಡ ನಾವು ನೋಡಬೇಕಿತ್ತು. ಬರೀ ನಮ್ಮದು ಮಾತ್ರ ನೋಡ್ಕೊಳ್ಳೋದಕ್ಕಾಗಲ್ಲ. ನೋಡೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಗ್ರೌಂಡ್ ಫ್ಲೋರೇ ಸಿಕ್ತು. ಅದಕ್ಕೇ ಹಾಲು ಉಗ್ಸಿ ಎಲ್ಲನೂ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಬಂದಿದ್ದೀನಿ. ಅದು ಯಾವುದೂ ಕೂಡ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಿಕಾಸ್ ಹೇಳಿದೆ ಅಲ್ವಾ, ಕೆಲಸಗಳಂತೂ ಇದ್ಬಿಟ್ರೆ ನನಗೆ ಕೆಲಸದ ಮೇಲೆ ಗಮನ ಹೋಗುತ್ತೆ ಹೊರತಾಗಿ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ತಲೆಗೆ ಬರೋಲ್ಲ. ಕೆಲವೊಂದು ಟೈಮಲ್ಲಂತೂ ಕೆಲಸ ಮುಗಿದ್ಬಿಟ್ರೆ ಸಾಕು ಅನ್ನಿಸ್ತಾ ಇರುತ್ತೆ. ಇವಾಗ ಹಬ್ಬ ಬೇರೆ ಅಂದರೆ ನಮ್ಮದು ಮನೆ ದೇವ್ರ ಹಬ್ಬ ಬೇರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮನೇಲಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕು. ಇನ್ನು ಯುಗಾದಿ ಹಬ್ಬ ಹತ್ತಿರ ಬರ್ತಾಯಿದೆ. ಓ ಮೈ ಗಾಡ್, ಇಷ್ಟೆಲ್ಲ ಕೆಲಸಗಳಿದೆ. ಹಾಗಾಗಿ ಮಧ್ಯದಲ್ಲಿ ಆಗಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಮನೇನ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ, ಮತ್ತು ಮನೆಯವ್ರಿಗೂ ಕೂಡ ಬೆಳಗಿನ ಜಾವನೇ ಎದ್ದು ಆಲ್ಮೋಸ್ಟ್ ಎಲ್ಲನೂ ತಿಂಡಿ ಮಾಡಿಕೊಂಡು ಮತ್ತು ಸಾಂಬಾರೆಲ್ಲ ಮಾಡಿಟ್ಟು, ಅಲ್ಲಿಗೂ ಕೂಡ ಒಂದು ಸ್ವಲ್ಪ ಸಾಂಬಾರನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲೇ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ಕೂಡ ಅಲ್ಲಿ ವೀಡಿಯೋನ ಹಾಕೋದಕ್ಕಾಗಲ್ಲ. ಬಿಕಾಸ್ ಅದು ಸ್ವಲ್ಪ ಡೌನಲ್ಲಿ ಮನೆ ಮಾಡಿದ್ದೀವಿ ನಾವು. ಅಲ್ಲಿ ಸಿಗ್ನಲ್ಲೇ ಸಿಗೋದಿಲ್ಲ. ವೈಫೈ ತೊಗೋಬೇಕು. ಅಲ್ಲಿವರೆಗೂ ನಾನು ಊರ ಕಡೆಗೆ ಬಂದಾಗ ಮಾತ್ರ ವೀಡಿಯೋ ಮಾಡ್ಕೊತೀನಿ. ಅಲ್ಲಿದ್ದಾಗ ವೀಡಿಯೋ ಮಾಡ್ಕೊತೀನಿ. ಬಟ್ ವೀಡಿಯೋನ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ವೀಡಿಯೋನೆಲ್ಲ ಅಲ್ಲಿ ಮಾಡ್ಕೊತೀನಿ ಆದಷ್ಟು. ಅಲ್ಲೂ ಏನೂ ಕೆಲಸ ಇರಲ್ಲ. ಟೌನಲ್ಲಿ ಹೇಗೆ ಟೈಮ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ. ನನಗೆ ಅಂದರೆ ಹೊರಗಡೆ ಎಲ್ಲ ಸುತ್ತಾಡೋದು ಅವೆಲ್ಲ ನನಗಿಷ್ಟ ಆಗಲ್ಲ. ನಾನು ಹಳ್ಳಿಲಿದ್ದರೂ ಕೂಡ ಅಷ್ಟೇ. ನಮ್ಮ ಮನೆಯವ್ರ ಜೊತೆ ಎಲ್ಲೇ ಹೋಗಬೇಕಂದ್ರೂ ನಮ್ಮ ಮನೆಯವ್ರ ಜೊತೆ ಹೋಗ್ತೀನಿ. ತೋಟಕ್ಕೆ ಹೋದರೂ ಅಷ್ಟೇ, ಅವ್ರ ಜೊತೆ ಹೋಗ್ತೀನಿ ಬರ್ತೀನಿ. ಹೊರಗಡೆ ಟೌನಲ್ಲಿದ್ದಾಗ ತುಂಬಾ ಕಷ್ಟ ಆಗ್ತಿದೆ ನನಗೆ.
ಬಿಕಾಸ್ ಅಲ್ಲಿ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ. ಹಾಗಂತ ಅಂದ್ಕೊಳ್ಳೋದಕ್ಕಾಗಲ್ಲ, ಮಕ್ಳುಗಳ್ಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀವಿ ಅಲ್ವಾ. ನನಗೆ ನಾನು ಹುಟ್ಟಿ ಬೆಳೆದಾಗ್ಲಿಂದ, ಅಂದರೆ ನನಗೆ ಬುದ್ಧಿ ಬಂದಾಗ್ಲಿಂದನೂ ಕೂಡ ನಾನು ಎಲ್ಲೂ ಟೌನಲ್ಲಿ ಜೀವನ ಮಾಡಿದವಳೇ ಅಲ್ಲ. ನಾನು ಹಳ್ಳಿನಲ್ಲೇ ಇರೋದು, ಅಪ್ಪ ಅಮ್ಮನ ಜೊತೆನೂ ಹಳ್ಳಿನಲ್ಲೇ ಹುಟ್ಟಿ ಬೆಳೆದಿದ್ದು. ಅದಾದಮೇಲೆ ನಮ್ಮ ತಾತನ ಮನೆಯಲ್ಲಿ ಇರ್ತಾಯಿದ್ದೆ ಹಿರಿಸಾವೆನಲ್ಲಿ. ಸೊ ಅದೇನು ಅಂಥ ದೊಡ್ಡ ಟೌನೇನು ಆಗಿರಲಿಲ್ಲ ಮೊದಲು. ನಾವಿನ್ನೂ ಚಿಕ್ಕ ಮಕ್ಳುಗಳಾಗಿದ್ದಾಗ ನಮ್ಮ ತಾತನ ಮನೆಯಲ್ಲಿ ಇರ್ತಿದ್ದಿದ್ದು. ಸೊ ದೊಡ್ಡವರಾದ್ಮೇಲೆ ನಾವು ಕೂಡ ಹೋಗೋದೆಲ್ಲ ಕಡಿಮೆ ಆಯ್ತಲ್ವ. ಹಾಗಾಗಿ ನನಗಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ. ಯಾವಾಗಲೂ ಬಾಗಿಲು ಹಾಕ್ಕೊಂಡು ಕಿಟಕಿಗಳನ್ನ ಹಾಕ್ಕೊಂಡು ಮನೆಯೊಳಗೆ ಕೂತ್ಕೊತೀನಿ. ಸೊ ಇದೇ ನಾವು ಚನ್ನರಾಯಪಟ್ಟಣದಲ್ಲಿ ಮಾಡಿರೋ ಮನೆ, ಸಿಂಗಲ್ ಬೆಡ್ರೂಮು. ಚೆನ್ನಾಗಿದೆ. ಅಲ್ಲಿಂದ ಬರ್ತಿದ್ದಂಗೆ ತುಂಬಾ ಧೂಳಿತ್ತು. ಅದನ್ನು ಮನೆಯೆಲ್ಲನೂ ಕ್ಲೀನ್ ಮಾಡಿ ಮನೆಯೆಲ್ಲನೂ ಒರೆಸ್ಬಿಡೋಣ ಅಂತ ಹೇಳಿಬಿಟ್ಟು ಕಸ ಎಲ್ಲನೂ ಗುಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ, ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಇದೇ ಕಾರಣಕ್ಕೆ ಅಲ್ಲಿ ಸಿಗ್ನಲ್ ಸಿಗದೇ ಇರೋ ಪ್ರಾಬ್ಲಮ್ಮು ಅಲ್ಲೇ ಕಂಟಿನ್ಯೂಸ್ ಆಗಿ ಇದ್ದಿದ್ದಾಯಿತು. ಅದಾದಮೇಲೆ ಮಧ್ಯೆ ಮಧ್ಯೆ ಊರಿಗೂ ಕೂಡ ಬರ್ತಾಯಿದೆ, ಆದರೆ ಕೆಲಸದ ಮೇಲೆ ಬರ್ತಾಯಿದೆ. ಕೆಲ್ಸಕ್ಕೆ ಬರೋದು, ಕೆಲಸ ಮಾಡೋದು, ಮುಗಿಸ್ಕೊಂಡು ಪಟ್ ಅಂತ ಹೋಗ್ಬಿಡೋದು, ಇದೇ ರೀತಿ ಆಗ್ತಾಯಿತ್ತು. ವಾಯ್ಸ್ ಓವರ್ ಕೊಡೋದಕ್ಕೆ ಏನಿಲ್ಲ ಅಂದರೂ ನಮಗೆ 1.5-2 ಗಂಟೆ ಟೈಮ್ ಫ್ರೀಯಾಗಿ ಟೈಮ್ ಸಿಗಬೇಕು. ಸೊ ನಾನು ಬರ್ತಿದ್ದಿದ್ದೆ ಒನ್ ಡೇಗೋಸ್ಕರ. ಸೊ ಒನ್ ಡೇನಲ್ಲಿ ಎಲ್ಲ ಕೆಲಸಗಳನ್ನೂ ಹೆಂಗೆ ಮಾಡೋದು, ಈ ಕಡೆ ಮನೆಯನ್ನು ಊರಲ್ಲಿರೋ ಮನೆ ಅಂತೂ ತುಂಬ ದೊಡ್ಡದಿದೆ, ಅದು ನಿಮಗೂ ಗೊತ್ತಿದೆ. ಆ ಮನೆ ಕಸ ಗುಡಿಸೋದು, ಒರೆಸೋದು ಎಲ್ಲ ಮಾಡೋಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಟೈಮ್ ಸಿಗದೇ ಇರೋ ಕಾರಣ ಬರೀ ವೀಡಿಯೋಗಳನ್ನ ಮಾಡಿ ಇಟ್ಕೊತಾ ಇದ್ದೆ. ಅದನ್ನು ಇವಾಗ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇನ್ನು ಬಟ್ಟೆಗಳನ್ನೆಲ್ಲನೂ ಕೂಡ ವಾಶ್ ಮಾಡಿ, ವಾಷಿಂಗ್ ಮಿಷಿನ್ ತುಂಬ ಚಿಕ್ಕದು ಒಂದು ತೊಗೊಂಡಿದ್ದೀವಿ. ಅದನ್ನು ನಾವೇ ಕೈಯಲ್ಲಿ ಜಾಲಿಸಿ ಹಾಕಬೇಕು. ಬರೀ ಅದು ಏನು ಕೊಳೆನೆಲ್ಲ ತೆಗೆಯುತ್ತೆ ಅಷ್ಟೇ, ಬಟ್ ಡ್ರೈ ಮಾಡಲ್ಲ. ಸೊ ಅದನ್ನೆಲ್ಲನೂ ಕೂಡ ನಾನೇ ಇದು ಮಾಡ್ಕೊತೀನಿ. ತುಂಬ ಚಿಕ್ಕದು, ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. 1-2 ಇಯರ್ಸ್ಗೆ ಮೇಂಟೈನ್ ಆಗುತ್ತೆ. ಅದು 5 ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ಚಿಕ್ಕದು ಒಂದು ತೊಗೊಂಡ್ವಿ. ಮತ್ತು ಇಲ್ಲಿ ಹೊಸ ಮನೆಗೆ ಅಂದರೆ ಬಾಡಿಗೆ ಮನೆಗೆ ನನಗಾಗಿದ್ದಿದ್ರೆ ಟಿ ವಿ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂದ್ಕೊಂಡೆ. ಬಟ್ ಟೈಮ್ ಪಾಸ್ ಮಾಡೋದಕ್ಕೆ ಟಿ ವಿ ಇರಲೇಬೇಕು. ಯಾಕಂದರೆ ಇವಾಗ ನೆಟ್ವರ್ಕ್ ಸಿಗೋಲ್ಲ ಅಲ್ಲಿ ಮೊಬೈಲ್ನಲ್ಲಿ. ನಾನು ಮೊಬೈಲ್ ನೋಡೋದಕ್ಕೂ ಆಗ್ತಾಯಿಲ್ಲ. ಅಲ್ಲಿಗೆ ಹೋದ್ಮೇಲಂತೂ ಮೊಬೈಲ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಅಂದ್ಕೊತೀನಿ. ಅಲ್ಲಿಗೆ ಹೋದರೆ ಮೊಬೈಲ್ ನೋಡೋಕ್ಕೆ ಆಗೋಲ್ಲ. ಹೊರಗಡೆ ಬಾಗಿಲಲ್ಲಿ ಹೋಗಿ ಕೂತ್ಕೊಬೇಕು. ನನಗೆ ಅದೆಲ್ಲ ಇಷ್ಟ ಆಗೋಲ್ಲ, ಹೊರಗಡೆ ಬಾಗಿಲಲ್ಲೆಲ್ಲ ಕೂತ್ಕೊಳ್ಳೋದು. ಸೊ ಇನ್ನು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಆದಮೇಲೆ ಈ ರೀತಿ ಇದೆ ನಮ್ಮದು ಅಡುಗೆ ಮನೆ. ಇಲ್ಲಿ ಡೋರ್ಗಳು ಏನು ಕಾಣಿಸ್ತಾ ಇದೆ ಅದೇ ಒಂದು ಪುಟ್ಟದಾಗಿ ಫೋಟೋ ಇಟ್ಕೊಂಡಿದ್ದೀನಿ. ಸೊ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.